ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋದು ಗರಿಗರಿಯಾದ ಮೃದುವಾದ ಪುರಿ. ಹೇಗೆ ಮಾಡೋದಂತ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಮಾಡುವ ವಿಧಾನ: ಮೊದಲಿಗೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1/4 ಕಪ್ ರವೆ, 1 ಸ್ಪೂನ್ ಉಪ್ಪು. ನೀವಿಲ್ಲಿ ಬೇಕಾದರೆ 2 ಕಪ್ಪು ಕೂಡ ಮೈದಾ ಹಿಟ್ಟು ತೊಗೋಬೋದು, ಇಲ್ಲ 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೋಬೋದು. ನಾನಿಲ್ಲಿ 2 ಸಮದಲ್ಲಿ ತೊಗೊಂಡು 1/4 ಕಪ್ಪು ರವೆ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ನೀರನ್ನು ಹಾಕಿ, ಸ್ವಲ್ಪ ನೀರನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲಿ ರವೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಎಣ್ಣೆ ಹಿಡಿಯಲ್ಲ, ಜಾಸ್ತಿ ಉಬ್ಬಿ ಬರುತ್ತೆ. ಹೊರಗಡೆ ತೆಗೆದ ಮೇಲೆ ತುಂಬ ಹೊತ್ತು ಉಬ್ಬಿದ ಹಾಗೆ ಇರುತ್ತೆ. ನೀರು ಜಾಸ್ತಿ ಆದರೆ ಇಲ್ಲಿ ಅಳಕಾಗುತ್ತೆ ಅಥವಾ ಚೆನ್ನಾಗಿ ಬರಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಮೃದುವಾಗಿ ಕಲಿಸ್ಕೋಬೇಕು. ಈ ಹದಕ್ಕೆ ಬರಬೇಕು. ಮುಟ್ಟಿ ನೋಡಿದರೆ ಈ ಥರ ಇರಬೇಕು. ನಿಮ್ಗೆ ಏನಾದ್ರು ನೀರು ಜಾಸ್ತಿ ಆಗಿದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದಿ ಒಂದು 5 ನಿಮಿಷದವರೆಗೂ ಮುಚ್ಚಿಡಿ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ 5 ನಿಮಿಷ ಆಗಿದೆ. ನಮ್ಮ ಹಿಟ್ಟು ಕೂಡ ನೆಂದಿದೆ. ಬನ್ನಿ ಚೆಕ್ ಮಾಡೋಣ. ನೋಡಿ, ಮುಟ್ಟಿ ನೋಡಿದರೆ ಈ ಥರ ಅನಿಸ್ಬೇಕು. ಚೆನ್ನಾಗಿ ಮಿದ್ಕೊಳ್ಳಿ. ಚಿಕ್ಕ ಉಳ್ಳಿಯನ್ನಾಗಿ ಹೆರೆದುಕೊಳ್ಳಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್. ನಾನಿಲ್ಲಿ ಈ ಥರ ಮಾಡ್ಕೊಂಡಿನಿ. ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಳ್ಳಿ, ಸ್ವಲ್ಪನೇ ಹಚ್ಕೊಂಡು ಚೆನ್ನಾಗಿ ರೌಂಡಾಗಿ ಲಟ್ಟಿಸಿ. ಎಲ್ಲ ಕಡೆ ಒಂದೇ ಸಮ ಬರೋ ಹಾಗೆ ಲಟ್ಟಿಸಿ. ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ ಆದರೆ ಉಬ್ಬಿ ಬರೋದಿಲ್ಲ ಪುರಿ. ಇಷ್ಟು ದಪ್ಪ ಬರಬೇಕು. ಎಣ್ಣೆ ಕಾದಿದೆ ಇಲ್ಲೋ ಚೆಕ್ ಮಾಡೋಣ. ಒಂದು ಚಿಕ್ಕ ಪೀಸನ್ನು ಹಾಕಿ ಚೆಕ್ ಮಾಡಿ. ನಿಧಾನಕ್ಕೆ ಈ ಥರ ಮೇಲೆ ಬರಬೇಕು. ಈಗ ಎಣ್ಣೆ ಕಾದಿದೆ, ಪುರಿಯನ್ನು ಹಾಕೋಣ. ನೋಡಿ, ನಿಧಾನಕ್ಕೆ ಒಂದು ಸರಿ ಪುರಿಯನ್ನು ಎಣ್ಣೆ ಒಳಗೆ ಎದ್ದಿ ನೋಡಿ ಹೇಗೆ ಉಬ್ಬಿ ಬರುತ್ತೆ ಅಂತ. ಹಾಗೆ ತಿರುಗಿಸ್ಕೊಳ್ಳಿ. ನೋಡಿ, ಕಲರ್ ಎಷ್ಟು ಸೂಪರಾಗಿ ಬಂದೈತೆ. ಇಷ್ಟು ಬಂದರೆ ಸಾಕು. ಪುರಿಯನ್ನು ಎಣ್ಣೆಯಿಂದ ತೆಗೆದು ಬಿಡೋಣ. 2 ನಿಮಿಷ ಎಣ್ಣೆ ಸೋರೋವರೆಗೆ ಇಟ್ಟು ಮತ್ತು ಇನ್ನೊಂದು ಪುರಿಯನ್ನು ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದು. ಗರಿಯಾಗಿ ಬಂದಿದೆ. ನಾನು ಇದರಲ್ಲಿ ಚೆನ್ನಾಗಿ ಗ್ರೇವಿ ಮಾಡಿದ್ದೀನಿ. ಅದನ್ನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.